Good morning, my dear students. I am your physics professor Dr. Nagaraj. Welcome back to my second PUC physics coaching. I am explaining physics in Kannada in simple manner. So ಕನ್ನಡದಲ್ಲಿ ಆದಷ್ಟು ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಇಂದಿನ ವಿಡಿಯೋದಲ್ಲಿ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಓಮ್ಸ್ ಲಾನ ಲಿಮಿಟೇಷನ್ಸ್ ಮತ್ತು ರೆಸಿಸ್ಟೆನ್ಸ್ ಅಂದರೆ ಏನು, ವೋಲ್ಟೇಜ್ ಅಂದರೆ ಏನು, ಕರೆಂಟ್ ಅಂದರೆ ಏನು, ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲನ್ನು ಕೊಟ್ಟು, ಅದೇ ವಾಟರ್ ಟ್ಯಾಂಕ್ ಎರಡು ಡಿಫರೆಂಟ್ ಹೈಟ್ಸಲ್ಲಿದ್ದರೆ ನೀರು ಹರಿಯುತ್ತಲ್ಲ ಅದರದ್ದು ಎಕ್ಸಾಂಪಲನ್ನು ಕೊಟ್ಟಿದೆ. ಬನ್ನಿ ಈ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಇನ್ ದಿಸ್ ವಿಡಿಯೋ ಆಲ್ಸೋ ಐ ವಿಲ್ ಟಾಕ್ ಅಬೌಟ್ ರೆಸಿಸ್ಟೆನ್ಸ್ ಆ್ಯಂಡ್ ಒನ್ ಮೋರ್ ಪ್ಯಾರಾಮೀಟರ್ ಕಾಲ್ಡ್ ರೆಸಿಸ್ಟಿವಿಟಿ. ಈಗ ಬೈ ಆ್ಯಂಡ್ ಲಾರ್ಜ್ ರೆಸಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಅಪೋಸಿಷನ್. ರೆಸಿಸ್ಟ್ ಅನ್ನೋದು ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ಪದ. ನಾವು ಡೇ ಟು ಡೇ ಲೈಫಲ್ಲೂ ಕೂಡ ಯೂಸ್ ಮಾಡ್ತೀವಿ. ಡೋಂಟ್ ರೆಸಿಸ್ಟ್ ಮೀ ಅಂತಂದರೆ ನನ್ನನ್ನು ತಡಿಬೇಡ, ನನ್ನನ್ನು ಅಪೋಸ್ ಮಾಡಬೇಡ ಅಂತ. ರೆಸಿಸ್ಟ್ ಅಂದರೆ ತಡೆಯೋದು, ಅಪೋಸ್ ಮಾಡೋದು ಅಂತ. ರೆಸಿಸ್ಟೆನ್ಸ್ ಹೆಂಗೆ ಬರುತ್ತೆ ಅಂತ ಕೂಡ ನಾನು ಹೇಳಿದ್ದೆ. ಒಂದು ಕಂಡಕ್ಟರ್ನ ಒಳಗಡೆ ನೋಡಿ ಈ ಥರ ಆಟಮ್ಗಳು ಕೂತ್ಕೊಂಡಿರ್ತವೆ, ಅಲ್ಲಲ್ಲೇ ಎಲೆಕ್ಟ್ರಾನ್ಸ್ಗಳು ಹರಿತಾ ಇರ್ತವೆ. ಹೀಗೆ ಬರುತ್ತೆ, ಡಿಕ್ಕಿ ಹೊಡೆಯುತ್ತೆ, ಹೀಗೆ ಹೋಗುತ್ತೆ, ಮತ್ತೆ ಹೀಗೆ ಹೋಗುತ್ತೆ, ಹೀಗೆ. ಸೊ ಎಲ್ಲ ಪಾಸಿಬಲ್ ರೂಟಲ್ಲೂ ಎಲೆಕ್ಟ್ರಾನ್ಸ್ ಹೋಗ್ತಾ ಇರುತ್ತೆ. ಸುಮ್ಮನೆ ಸಿಂಪಲ್ ಸ್ಟ್ರೈಟಾಗಿ ಹಿಂಗೆ ಹರ್ಕೊಂಡು ಹೋಗೋದಿಲ್ಲ, ಹರ್ಕೊಂಡು ಹೋಗೋಕೆ ಆಗೋದು ಇಲ್ಲ. ಸೊ ಬಿಕಾಸ್ ಆಫ್ ಮಲ್ಟಿಪಲ್ ಕೊಲಿಷನ್ಸ್ ದೇರ್ ಅರೈಸಸ್ ಅಪೋಸಿಷನ್. ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದರೆ ಇಟ್ ಈಸ್ ಅಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಆ್ಯಂಡ್ ಇಟ್ ಅರೈಸಸ್ ಡ್ಯೂ ಟು ಕೊಲಿಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಆಟಮ್ಸ್. ಗೊತ್ತಾಯ್ತಲ್ವಾ? ಈಗ ಈ ರೆಸಿಸ್ಟೆನ್ಸ್ ಅನ್ನ ಆರ್ ಅಂತ ಬರಿತೀವಿ. ಅದರ SI ಯೂನಿಟ್ ಬಂದು ಓಮ್, ಸಿಂಬಲ್ ಬಂದು ಇದು. ಓಕೆ, ಈಗ ಈ ರೆಸಿಸ್ಟೆನ್ಸ್ ಅನ್ನೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಸ್ವಲ್ಪ ನೋಡೋಣ. ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್, ವೆದರ್ ಇಟ್ ಇಸ್ ಎ ಕಂಡಕ್ಟರ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್, ಏನು ಬೇಕಾದರೂ ಆಗಿರಲಿ, ಇಟ್ ಡಿಪೆಂಡ್ಸ್ ಅಪಾನ್ 5 ಥಿಂಗ್ಸ್. 5 ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಯಾವ್ಯಾವುದು ಗೊತ್ತಾ? ನಾರ್ಮಲಿ ಕ್ಲಾಸಲ್ಲಿ ಇದನ್ನು ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಲ್ಲ. ರೆಸಿಸ್ಟೆನ್ಸ್ ಅನ್ನೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ, ಆದರೆ 5 ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗಿದೆ. ನಾರ್ಮಲಿ ಕ್ಲಾಸಲ್ಲಿ 3 ಪ್ಯಾರಾಮೀಟರ್ಸ್ ಮಾತ್ರ ಹೇಳ್ತಾರೆ. ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಅದೇನು ಕಂಡಕ್ಟರಾ, ಸೆಮಿ ಕಂಡಕ್ಟರಾ, ಇನ್ಸುಲೇಟರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ರೆಸಿಸ್ಟೆನ್ಸ್ ಈಸ್ ವೆರಿ ಲೋ ಫಾರ್ ಎ ಗುಡ್ ಕಂಡಕ್ಟರ್, ಮಾಡರೇಟ್ ಫಾರ್ ಸೆಮಿ ಕಂಡಕ್ಟರ್, ವೆರಿ ಹೈ ಫಾರ್ ಇನ್ಸುಲೇಟರ್. ಇನ್ಸುಲೇಟರ್ಗೆ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ, ಕಂಡಕ್ಟರ್ಸ್ಗೆ ತುಂಬ ಕಡಿಮೆ ರೆಸಿಸ್ಟೆನ್ಸ್ ಇರುತ್ತೆ. ಸೂಪರ್ ಕಂಡಕ್ಟರ್ಗೆ 0 ರೆಸಿಸ್ಟೆನ್ಸ್ ಇರುತ್ತೆ. ಇದು ಒಂದು. ಎರಡನೆಯದು, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ದ ಇಂಪ್ಯೂರಿಟಿ. ಇಂಪ್ಯೂರಿಟಿ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಇಂಪ್ಯೂರಿಟಿ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಒಂದು ಸಬ್ಸ್ಟೆನ್ಸಲ್ಲಿ ಇಂಪ್ಯೂರಿಟಿ ಇದ್ದೇ ಇರುತ್ತೆ. ಇಂಪ್ಯೂರಿಟಿಯನ್ನು ಮಿನಿಮೈಸ್ ಮಾಡ್ತಾ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು CET ಬರುವಂಥ ಪ್ರಶ್ನೆ. ಈಗ ಒಂದು ಸಬ್ಸ್ಟೆನ್ಸ್ ಒಳಗಡೆ 4-5 ಥರದ ಎಲಿಮೆಂಟ್ಸನ್ನು ನಾವು ಹಾಕಿದ್ವಿ ಅಂದ್ಕೊಳ್ಳಿ, ಅವಾಗ ಅದನ್ನು ಅಲಾಯ್ ಅಂತ ಕರೀತಾರೆ. ಆಯಿತಾ? ಮೆಟಲ್ಗೆ ನಾವು ಆ್ಯಡ್ ಮಾಡ್ತಾ ಹೋದಾಗೆಲ್ಲ ಅಲಾಯ್ ಆಗುತ್ತೆ. ಅಲಾಯ್ಸಲ್ಲಿ ಇಂಪ್ಯೂರಿಟೀಸ್ ಜಾಸ್ತಿ ಇರೋದ್ರಿಂದ ಅದರ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಆಫ್ ಅಲಾಯ್ ಈಸ್ ಗ್ರೇಟರ್ ದ್ಯಾನ್ ರೆಸಿಸ್ಟೆನ್ಸ್ ಆಫ್ ಮೆಟಲ್. ಗೊತ್ತಾಯ್ತಲ್ವಾ? ಸೊ ಇಟ್ ಡಿಪೆಂಡ್ಸ್ ಆನ್ ದ ಇಂಪ್ಯೂರಿಟಿ. ಮೂರನೇದು, ಇಟ್ ಡಿಪೆಂಡ್ಸ್ ಅಪಾನ್ ದ ಲೆಂತ್. ನಾಲ್ಕನೇದು, ಇಟ್ ಡಿಪೆಂಡ್ಸ್ ಅಪಾನ್ ದ ಏರಿಯಾ. ಐದನೇದು, ಇಟ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ಈ ಕೊನೆ ಮೂರನ್ನು ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ನಾರ್ಮಲಿ ಕಾಲೇಜಲ್ಲೂ ಕೂಡ ಈ ಮೂರನ್ನೇ ಹೇಳೋದು. ಅಸ್ಯೂಮಿಂಗ್ ದಟ್ ಯು ಆಲ್ರೆಡಿ ನೋ ದಟ್ ರೆಸಿಸ್ಟೆನ್ಸ್ ಈಸ್ ವೆರಿ ಲೋ ಫಾರ್ ಕಂಡಕ್ಟರ್, ವೆರಿ ಹೈ ಫಾರ್ ಇನ್ಸುಲೇಟರ್. ಆಯ್ತಾ? ಸೊ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ type of the material, impurity, length, area of cross section, temperature. Now let me take how resistance depends upon the length and cross sectional area. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರಲಿ, ರೆಸಿಸ್ಟೆನ್ಸ್ ಅನ್ನೋದು ಅಪೋಸಿಷನ್ ಅಂತ. ಆಯ್ತಾ? ಅಪೋಸಿಷನ್, ನೀವು ಹೋಗಬೇಕಾದ್ರೆ ನಿಮಗೆ ಸಿಗ್ತಕ್ಕಂಥ ಅಡೆತಡೆಗಳು ಅಂತ ಹೇಳ್ಬೋದು. ಆಯ್ತಾ? ಈಗ ನೋಡಿ, ರೆಸಿಸ್ಟೆನ್ಸ್ಗೆ ಒಂದು ಲೆಂತ್ ಮೇಲೆ ಯಾವ ಥರ ಡಿಪೆಂಡ್ ಆಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ತಗೋತೀನಿ. ಈಗ ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ, ಆಯ್ತಾ? ಒಂದು ಊರಿಂದ ಇನ್ನೊಂದು ಊರಿಗೋ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೋ ಹೋಗ್ತಾ ಇದ್ದೀರಾ. ನೀವು ಫ್ಲೋ ಆಗ್ತಾ ಇದ್ದೀರಾ, ಅಂದರೆ ಗಾಡಿನಲ್ಲೋ, ಬೈಕಲ್ಲೋ, ಅಥವಾ ನಡ್ಕೊಂಡು, ಅಥವಾ ಬಸ್ಸಲ್ಲೋ, ಒಟ್ಟಲ್ಲಿ ಯು ಆರ್ ಮೂವಿಂಗ್, ರೈಟ್? ಸೊ ನೀವು ಮೂವ್ ಆಗ್ತಾ ಇರಬೇಕಾದ್ರೆ ರೋಡಲ್ಲಿ ಒಂದಷ್ಟು ಹಂಪ್ಸ್ ಇದೆ, ಅಥವಾ ಒಂದಷ್ಟು ಅಬ್ಸ್ಟ್ರಕಲ್ಸ್ ಇದೆ, ಅಥವಾ ಮಧ್ಯದಲ್ಲಿ ಏನೋ ಗುಂಡಿಗಳು ಬಿದ್ದಿದ್ದಾವೆ ಅಂತ ಅಂದಾಗ ಅವಾಗ ನಿಮ್ಮ ಫ್ಲೋಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಲ್ವಾ? ಅಂದರೆ ಅಬ್ಸ್ಟ್ರಕಲ್ಸ್ ಆಗುತ್ತೆ ಅಲ್ವಾ? ಎಸ್ ಸರ್. ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ಆನ್ ಅಪೋಸಿಷನ್. ಸಪೋಸ್ ಇಫ್ ದ ರೋಡ್ ಈಸ್ ಟೂ ಲಾಂಗ್, ತುಂಬ ಉದ್ದ ಇದೆ, 5 ಕಿಲೋಮೀಟರ್, 10 ಕಿಲೋಮೀಟರ್, 20 ಕಿಲೋಮೀಟರ್ ಇದೆ, ಅಷ್ಟು ಕೆಟ್ಟೋಗಿದೆ ಅಂದರೆ ಅವಾಗ ರೆಸಿಸ್ಟೆನ್ಸ್ ಕೂಡ, ಅಂದರೆ ಅಪೋಸಿಷನ್ ಕೂಡ ಜಾಸ್ತಿ ಅಲ್ವಾ? ವಾಟ್ ಐ ಮೀನ್ ಟು ಸೇ, ಆಸ್ ಲೆಂತ್ ಆಫ್ ದ ರೋಡ್ ಇನ್ಕ್ರೀಸ್
increases, resistance also increases. ಇನ್ನೂ ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ನೀವೆಲ್ಲ ಈ ಏಷ್ಯನ್ ಗೇಮ್ಸ್ ಅಥವಾ ಒಲಿಂಪಿಕ್ ಗೇಮ್ಸ್ ಅಥವಾ ಕಾಮನ್ವೆಲ್ತ್ ಗೇಮ್ಸ್ ಅಥವಾ ನಿಮ್ಮ ಕಾಲೇಜಲ್ಲೇ ನಡೀತಕ್ಕಂಥ ಅಥ್ಲೆಟ್ಸ್ ಎಲ್ಲ ನೋಡಿರ್ತೀರಾ. ಅಲ್ಲಿ ಹರ್ಡಲ್ಸ್ ಅಂತ ಇರುತ್ತೆ. ರನ್ನಿಂಗ್ ರೇಸಲ್ಲಿ 100 ಮೀಟರ್ ಹರ್ಡಲ್ಸ್, 400 ಮೀಟರ್ ಹರ್ಡಲ್ಸ್ ಅಂತ ಇರುತ್ತೆ. ಹರ್ಡಲ್ಸ್ ಅಂದರೆ ಏನು? ಆ ಟ್ರ್ಯಾಕಲ್ಲಿ ಮಧ್ಯದಲ್ಲಿ ಅಡ್ಡ ಹರ್ಡಲ್ ಅಂದರೆ ಒಂದು ಕಂಬಿಗಳನ್ನು ಇಟ್ಟಿರ್ತಾರೆ. ಓಡೋನು ಅದನ್ನು ಜಂಪ್ ಮಾಡ್ಕೊಂಡು ಹೋಗಬೇಕು. ನೀವೇ ಯೋಚನೆ ಮಾಡಿ ಹೇಳಿ, 100 ಮೀಟರ್ ರನ್ನಿಂಗಲ್ಲಿ ಜಾಸ್ತಿ ಹರ್ಡಲ್ಸ್ ಇರುತ್ತಾ, 400 ಅಲ್ಲಿ ಜಾಸ್ತಿ ಇರುತ್ತಾ? ಎಸ್, ಯು ಆರ್ ಕರೆಕ್ಟ್, 400 ಅಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಆಸ್ ಲೆಂತ್ ಆಫ್ ದ ಟ್ರ್ಯಾಕ್ ಇನ್ಕ್ರೀಸಸ್, ನಂಬರ್ ಆಫ್ ಹರ್ಡಲ್ಸ್ ಆಲ್ಸೋ ಇನ್ಕ್ರೀಸಸ್. ಅದೇ ಲಾಜಿಕನಲ್ಲಿ ನೀವು ಅಪ್ಲೈ ಮಾಡೋದಾದ್ರೆ, ಆಸ್ ಲೆಂತ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ ವಿ ಕ್ಯಾನ್ ರೈಟ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಈಗ ಮತ್ತೆ ರೋಡ್ ಎಕ್ಸಾಂಪಲ್ಗೆ ಬರ್ತೀನಿ. ಈಗ ನೀವು ಎ ಅನ್ನೋ ಜಾಗದಿಂದ ಬಿ ಅನ್ನೋ ಜಾಗಕ್ಕೆ ಹೊರಟಿದ್ದೀರಾ. ಅಲ್ಲಿ ಎ ಟು ಬಿ, ಈಗ ಮೈಸೂರು ಟು ಬೆಂಗಳೂರು ಅಥವಾ ದಾವಣಗೆರೆ ಟು ಹುಬ್ಳಿ, ಯಾವುದೋ ಒಂದು 2 ಪ್ಲೇಸನ್ನು ತಗೊಳ್ಳೋಣಪ್ಪ. ಹೋಗ್ಲಿಕ್ಕೆ 2 ರೋಡ್ಗಳಿದಾವೆ ಅಂತ ಇಟ್ಕೊಳ್ಳೋಣ. ಒಂದು ಬರೀ 50 ಫೀಟ್ ರೋಡು, ಇನ್ನೊಂದು 100 ಫೀಟ್ ರೋಡು. ಅಥವಾ ನಿಮ್ಮ ಏರಿಯಾದಲ್ಲೇ, ನಿಮ್ಮ ಊರಲ್ಲೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ 2 ರೋಡ್ ಇದೆ ಅಂತ ಇಟ್ಕೊಳ್ಳಿ. 50 ಫೀಟ್ ಒಂದಿದೆ, 100 ಫೀಟ್ ಒಂದಿದೆ. ಯಾವ ರೋಡಲ್ಲಿ ನಿಮಗೆ ಭಾಳ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ ಸಾಧ್ಯ? ಅಂದರೆ ನಿಮ್ಮ ವೆಹಿಕಲ್ ಅನ್ನು ಆರಾಮಾಗಿ ಓಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದು ಯಾವ ರೋಡಲ್ಲಿ? ಎಸ್, ಇಟ್ ಈಸ್ ಕರೆಕ್ಟ್, ಇಟ್ ಈಸ್ 100 ಫೀಟ್ ರೋಡ್. ಅಂದರೆ ರೋಡಿನ ವಿಡ್ತ್ ಜಾಸ್ತಿ ಆದಂಗೆಲ್ಲ ನಮಗೆ ಅಪೋಸಿಷನ್ ಕಡಿಮೆ ಆಗುತ್ತೆ. ಸೊ ನ್ಯಾರೋ ರೋಡ್ ಆದರೆ ಈ ಥರ ಚಿಕ್ಕದಾಗಿ ಗಲ್ಲಿ ಅಂತ ಕರಿತೀವಲ್ಲ, ಆ ಥರ ಆದರೆ ಹೋಗ್ಲಿಕ್ಕೆ ಕಷ್ಟ, ಡಿಕ್ಕಿ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ. ಅದೇ ರೋಡ್ ಬ್ರಾಡ್ ಆಯಿತು ಅಂತಂದರೆ, ಅಂದರೆ ಇದು ಏರಿಯಾ ಜಾಸ್ತಿ ಆಯಿತು ಅಂದರೆ ರೆಸಿಸ್ಟೆನ್ಸ್ ಕಡಿಮೆ, ಫ್ರೀ ಫ್ಲೋ ಇರುತ್ತೆ. ವಾಟ್ ಐ ಮೀನ್ ಟು ಸೇ, ಆಸ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಇನ್ಕ್ರೀಸಸ್, resistance decreases. So resistance is inversely proportional to cross sectional area. Did you understand? So resistance of a conductor depends upon length and area of cross section. How? It is directly proportional to length, inversely proportional to area of cross section. Got it? ಈಗ ಪ್ರಪೋರ್ಷನಾಲಿಟಿ ಸೈನ್ ಅನ್ನು ತೆಗೆದು ಬಿಟ್ರೆ ಒಂದು ಕಾನ್ಸ್ಟೆಂಟ್ ಪ್ಯಾರಾಮೀಟರ್ ನ ಬರೀಬೇಕು. ದಟ್ ಐ ರೆಪ್ರೆಸೆಂಟ್ ಬೈ ದಿಸ್ ಸಿಂಬಲ್. ಇಟ್ ಈಸ್ called resistivity ಅಥವಾ ಆಲ್ಸೋ ಕಾಲ್ಡ್ ಆಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಇದನ್ನು ರೋ ಅಂತ ಓದಬೇಕು. into L divided by A. So this is the relation between resistance, resistivity, length and area of cross section. Got it? So ಈಗ ರೆಸಿಸ್ಟಿವಿಟಿಗೆ ಬರೋಣ. ಸೊ this equation can be rewritten as rho is equal to R into A divided by L. Got it? Just rearrange ಮಾಡಿದೆ ಅಷ್ಟೇನೆ. Now whenever you write a equation, you have to write the unit. ಈಗ ನೋಡಿ, ಇದಕ್ಕೇನು ಯೂನಿಟ್ ಬರೆಯಬೇಕಾಗಿಲ್ಲ, ಆಲ್ರೆಡಿ ಹೇಳಿದ್ದೀನಿ, ಇಟ್ ಈಸ್ ಓಮ್ ಅಂತ. ಇಲ್ಲಿ ಬರೆಯೋಣ. ಏನು ಯೂನಿಟ್ ಬರೀಬಹುದು? ಎಸ್, ರೆಸಿಸ್ಟೆನ್ಸ್ಗೆ ಓಮ್ ಅಂತ ಬರೀತೀರಾ, ಏರಿಯಾಗೆ ಮೀಟರ್ ಸ್ಕ್ವಯರ್ ಅಂತ ಬರೀತೀರಾ, ಡಿವೈಡೆಡ್ ಬೈ ಲೆಂತ್ಗೆ ಮೀಟರ್ ಅಂತ ಬರೆದ್ರೆ ಮೀಟರ್ ಕ್ಯಾನ್ಸಲ್ ಆಗಿ ಉಳಿಯೋದು ಓಮ್ ಮೀಟರ್. ಸೊ ರೆಸಿಸ್ಟಿವಿಟಿಯ ಎಸ್ ಐ ಯೂನಿಟ್ ಬಂದು ಓಮ್ ಮೀಟರ್. ಸೊ ಈಗ ನಾನು ರೆಸಿಸ್ಟಿವಿಟಿಗೆ ಸಂಬಂಧಪಟ್ಟಾಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ರೆಸಿಸ್ಟೆನ್ಸಿನ ಕಂಟಿನ್ಯೂಯೇಷನ್ ಇದು. ಸೊ ನಾನೇನು ಹೇಳಿದೆ? ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್ ಡಿಪೆಂಡ್ಸ್ ಅಪಾನ್ ದ ಲೆಂತ್ ಅಂಡ್ ಏರಿಯಾ. ಯಾವ ಥರ ಡಿಪೆಂಡ್ ಆಗಿದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಆಯ್ತಾ? ಸೊ ಬರೆದು ಬಿಟ್ಟು ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನು ಹಾಕ್ತಿ, ಅದನ್ನು ರೆಸಿಸ್ಟಿವಿಟಿ ಅಂತ ಕರೆದಿದ್ದೀನಿ. It is also called as specific resistance given by this equation, and its SI unit is ohm meter. Now let us talk more about resistivity. ನೋಡಿ, ಏನು resistivity ಅಂದ್ರೆ ಏನು? ಅದಕ್ಕೆ ಏನಾದ್ರು ಇಂಪಾರ್ಟೆನ್ಸ್ ಇದೆಯಾ? ಎಸ್, there is lot of importance to resistivity. ಈಗ ರೆಸಿಸ್ಟೆನ್ಸ್ ಅನ್ನೋದು ಲೆಂತಿನ ಮೇಲೆ, ಏರಿಯಾ ಮೇಲೆ ಡಿಪೆಂಡ್ ಆಗಿದೆ. ಆದರೆ ರೆಸಿಸ್ಟಿವಿಟಿ ಅನ್ನೋದು ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್ ಅಂಡ್ ಏರಿಯಾ. ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್. Therefore for a given material, resistivity is constant. For a very good conductor, resistivity is very, very, very low. For a very good insulator, resistivity is very, very high. For semiconductors, it is in between. So by looking at resistivity value, we can decide whether it is a conductor, insulator or semiconductor. ಸರ್, ನೀವೇನೋ ಹೇಳಿದ್ರಿ ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್ ಅಂಡ್ ಏರಿಯಾ ಅಂತ. ಹೆಂಗೆ ಸರ್? ಈ ಈಕ್ವೇಷನ್ ಅನ್ನು ನೋಡಿದರೆ ನನಗನ್ಸುತ್ತೆ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ಏರಿಯಾ.
ಡಿಪೆಂಡ್ಸ್ ಆನ್ ಲೆಂತ್ ಅಂತ ಅನಿಸುತ್ತೆ ಸರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅನಿಸುತ್ತೆ ಸರ್. ತಪ್ಪು. ಈಕ್ವೇಷನ್ ಅನ್ನು ನೋಡಿ ನಾವು ಡಿಪೆಂಡೆನ್ಸಿಯನ್ನು ಹೇಳಬಾರ್ದು. ಇಲ್ಲಿ ರೆಸಿಸ್ಟಿವಿಟಿ ಈಸ್ ಗಿವನ್ ಬೈ ದಿಸ್ ಈಕ್ವೇಷನ್ ಅಂದ ಮಾತ್ರಕ್ಕೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತ ಅಲ್ಲ, ಡೈರೆಕ್ಟ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂತ ಅಲ್ಲ. ಮತ್ತು ಏರಿಯಾ ಜಾಸ್ತಿ ಆದರೆ ರೆಸಿಸ್ಟಿವಿಟಿ ಜಾಸ್ತಿ ಆಗಲ್ವಾ ಸರ್? ಇಲ್ಲ. ಏರಿಯಾ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಹಾಗಾಗಿ ಇದರ ಪ್ರಾಡಕ್ಟ್ ಸೇಮ್ ಇರುತ್ತೆ. ಹಾಗೆ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ದಟ್ ದ ರೇಷಿಯೋ ರಿಮೈನ್ಸ್ ಸೇಮ್. ಸೊ ವಾಟ್ ಐ ಮೀನ್ ಟು ಸೇ, ಡೈಮೆನ್ಷನ್ಸ್ ವಿಲ್ ನಾಟ್ ಡಿಸೈಡ್ ದ ರೆಸಿಸ್ಟಿವಿಟಿ. ಡೈಮೆನ್ಷನ್ಸ್ ಅಂದರೆ ಲೆಂತ್, ಬ್ರೆಡ್ತ್, ಥಿಕ್ನೆಸ್, ವಾಲ್ಯೂಮ್, ಏರಿಯಾ ಇವೆಲ್ಲನ. ಡೈಮೆನ್ಷನ್ಸ್ಗೂ ರೆಸಿಸ್ಟಿವಿಟಿಗೂ ಸಂಬಂಧ ಇಲ್ಲ. ಡೈಮೆನ್ಷನ್ಸ್ಗೂ ರೆಸಿಸ್ಟೆನ್ಸ್ಗೂ ಕನೆಕ್ಷನ್ ಇದೆ ಅಷ್ಟೇನೆ. ಈಗ ನೀನು ಒಂದೇ 1 ಮೀಟರ್ ಉದ್ದ ಇರೋ ಕಾಪರ್ ವೈರ್ ತಗೊಂಡ್ರು ಅಷ್ಟೇ ರೆಸಿಸ್ಟಿವಿಟಿ, 1 ಕಿಲೋಮೀಟರ್ ಉದ್ದ ಇರೋ ಕಾಪರ್ ವೈರ್ ತಗೊಂಡ್ರು ಅಷ್ಟೇ ರೆಸಿಸ್ಟಿವಿಟಿ. ಆದರೆ 1 ಮೀಟರ್ ಕಾಪರ್ ವೈರ್ಗೆ 10 ಓಮ್ ರೆಸಿಸ್ಟೆನ್ಸ್ ಇದೆ ಅಂದ್ಕೊಳ್ಳಿ, ಅವಾಗ 10 ಮೀಟರ್ ಉದ್ದ ಇರೋ ವೈರ್ಗೆ 10 × 10 100 ಓಮ್ ಇರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಅಂದರೆ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಹೊರತು ರೆಸಿಸ್ಟಿವಿಟಿ ಅಲ್ಲ. ಸೊ ಇದನ್ನು ಸಾಕಷ್ಟು CET ಎಕ್ಸಾಮ್ಸಲ್ಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಕೇಳಿದ್ದಾರೆ, ಎಂಟ್ರೆನ್ಸ್ ಎಕ್ಸಾಮ್ಸಲ್ಲೆಲ್ಲ ಕೇಳಿದ್ದಾರೆ. ರೆಸಿಸ್ಟಿವಿಟಿ ಆಫ್ ಎ ಗಿವನ್ ಮೆಟೀರಿಯಲ್ ಈಸ್ ಸೋ ಅಂಡ್ ಸೋ. ಈ ಲೆಂತ್ ಈಸ್ ಡಬಲ್ಡ್ ಅಂಡ್ ಏರಿಯಾ ಈಸ್ ಹಾಲ್ವ್ಡ್. ಹಾಲ್ವ್ಡ್ ಅಂದರೆ ಅರ್ಧ ಮಾಡಿದ್ದೀವಿ. ದೆನ್ ದ ನ್ಯೂ ರೆಸಿಸ್ಟಿವಿಟಿ ಈಸ್ ಅಂತ ಕೇಳ್ತಾರೆ. ನ್ಯೂ ರೆಸಿಸ್ಟಿವಿಟಿ ಈಸ್ ಸೇಮ್ ಆಸ್ ಓಲ್ಡ್ ರೆಸಿಸ್ಟಿವಿಟಿ. ನೀನು ಲೆಂತ್ ಡಬಲ್ ಮಾಡಿದರೆ ರೆಸಿಸ್ಟೆನ್ಸ್ ಡಬಲ್ ಆಗುತ್ತೆಯೇ ಹೊರತು ರೆಸಿಸ್ಟಿವಿಟಿ ಅಲ್ಲ. ಏರಿಯಾ ಹಾಲ್ವ್ಡ್ ಅಂದರೆ A/2 ಮಾಡಿದರೆ 2 goes to numerator, so that resistance is doubled, not the resistivity. ಗೊತ್ತಾಯ್ತಲ್ವ? ಐ ಹೋಪ್ ಯು ಅಂಡರ್ಸ್ಟುಡ್. ರೆಸಿಸ್ಟಿವಿಟಿ ಈಸ್ ಎ ಇನ್ವೇರಿಯಬಲ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಅಂಡ್ ಏರಿಯಾ. ನೀನು 1 ಮೀಟರ್ ಕಾಪರ್ ವೈರ್ ತಗೊಂಡಾಗ ಎಷ್ಟಿರುತ್ತೋ 1000 ಮೀಟರ್ ಕಾಪರ್ ವೈರ್ ತಗೊಂಡ್ರು ಅಷ್ಟೇ ಇರುತ್ತೆ. ಈಗ ರೆಸಿಸ್ಟಿವಿಟಿಯನ್ನು ಡಿಫೈನ್ ಮಾಡೋದು ಹೇಗೆ ನೋಡಿ. ಮತ್ತೆ ಈ ಈಕ್ವೇಷನ್ಗೆ ಬರ್ತೀನಿ. ಇಲ್ಲಿ ನಾನು L is equal to 1 ಮೀಟರ್ ಅಂತ ತಗೋತೀನಿ, ಏರಿಯಾ is equal to 1 ಮೀಟರ್ ಸ್ಕ್ವೇರ್ ಅಂತ ತಗೊಳ್ತೀನಿ. ಅವಾಗ ಈಕ್ವೇಷನ್ ಏನಾಗುತ್ತೆ? ರೋ is equal to R. ಏನು ಸರ್ ಇದು? ಏನಿಲ್ಲ, ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್. Resistance of what? Of a conductor whose length is 1 meter, area is 1 meter square. ಅಂದರೆ 1 ಮೀಟರ್ ಉದ್ದ, 1 ಮೀಟರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇರ್ತಕ್ಕಂಥ ಒಂದು ಮೆಟೀರಿಯಲ್ ಅನ್ನು ತಗೊಳ್ಳಿ, ಅದರ ರೆಸಿಸ್ಟೆನ್ಸ್ ಎಷ್ಟಿರುತ್ತೋ ರೆಸಿಸ್ಟಿವಿಟಿನೂ ಅಷ್ಟೇ ಇರುತ್ತೆ. ಸೊ ರೆಸಿಸ್ಟಿವಿಟಿ is just equal to resistance only when area is 1 meter square, length is 1 meter. I hope you are following. ಈ ರೆಸಿಸ್ಟಿವಿಟಿ ನಾನು ಅವಾಗಲೇ ಹೇಳ್ದಂಗೆ ಒಂದು ಮೆಟೀರಿಯಲ್ ನೇಚರ್ ಅನ್ನು ವ್ಯಕ್ತಪಡಿಸುತ್ತೆ. ಅದೇನು ಗುಡ್ ಕಂಡಕ್ಟರಾ ಬ್ಯಾಡ್ ಕಂಡಕ್ಟರಾ ಅಂತ ನೆನ್ಪಿಟ್ಕೊಳ್ಳಿ. ಗುಡ್ ಕಂಡಕ್ಟರ್ ಆದರೆ ರೆಸಿಸ್ಟಿವಿಟಿ ಈಸ್ ಅಬೌಟ್ 10⁻⁻8, 1 2 3 ಆ ಥರ. ಅಂದರೆ ಕಂಡಕ್ಟರ್ಸ್ಗೆ ರೆಸಿಸ್ಟಿವಿಟಿ ಬಹಳ 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 ಕಡಿಮೆ. ಅದೇ ಇನ್ಸುಲೇಟರ್ಸ್ಗಾದರೆ ಇಟ್ ಈಸ್ 1 2 3 ಎಷ್ಟಾದ್ರೂ ಇರ್ಬೋದು, ಅಬೌಟ್ 10⁸8 9 10 ಈ ಥರ ಇರುತ್ತೆ. ಅಂದರೆ 10⁸8 ಅಂದರೆ ಎಷ್ಟು? 1 ಫಾಲೋಡ್ ಬೈ 8 zeros ಅಂತ ಅರ್ಥ. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ರೆಸಿಸ್ಟಿವಿಟಿ ಸೋ ಹೈ. ಇನ್ನೂ ಕೆಲವು ಮೆಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಕ್ವಾರ್ಟ್ಸ್ ಅಂತ ಕೇಳಿರ್ಬೇಕು ನೀವು. ಅದರ ರೆಸಿಸ್ಟಿವಿಟಿ 1 × 10⁻17, ಒಂದ್ರ ಮುಂದೆ 17 ಸೊನ್ನೆಗಳನ್ನು ಹಾಕಿದರೆ ಎಷ್ಟು ರೆಸಿಸ್ಟಿವಿಟಿ ಬರುತ್ತೆ, ವ್ಯಾಲ್ಯೂ ಬರುತ್ತೆ, ಅದು ಅಷ್ಟು ರೆಸಿಸ್ಟಿವಿಟಿ. ಅಂದರೆ ಇಟ್ ನೆವರ್ ಅಲೋ ದಿ ಕರೆಂಟ್ ಟು ಫ್ಲೋ. ಸಿಕ್ಕಾಪಟ್ಟೆ ಅಪೋಸ್ ಮಾಡುತ್ತೆ, ಚಾರ್ಜಸ್ಸನ್ನು ಮುಂದಕ್ಕೆ ಹರಿಲಿಕ್ಕೆ ಬಿಡೋದೇ ಇಲ್ಲ. ಅದೇ ಸೆಮಿ ಕಂಡಕ್ಟರ್ಸ್ಗೆ ಬಂದರೆ, ಈಗ ಸಿಲಿಕಾನ್, ಜರ್ಮೇನಿಯಂ ಅಂತ ಬಂದರೆ ಅಬೌಟ್ 0.5 to 0.6 ಓಮ್ ಮೀಟರ್ ಇರುತ್ತೆ. ಅಂದರೆ 10⁻⁻8ಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಬಹಳ ಕಡಿಮೆ. ಅಂದರೆ 10⁻⁻1 ಅಂದ್ಕೋಬೋದಪ್ಪ, ಮ್ಯಾಕ್ಸಿಮಮ್ ಅಟ್ಮೋಸ್ಟ್. ಅಂದರೆ -8ಗೆ ಕಮ್ಮಿ ಮಾಡಿಕೊಂಡ್ರೆ ಇದು ತುಂಬ ಜಾಸ್ತಿ. 17ಗೆ ಹೋಲಿಸ್ಕೊಂಡ್ರೆ ಕಡಿಮೆ. ಅಂದರೆ ಸೆಮಿ ಕಂಡಕ್ಟರ್ಸ್ನ ರೆಸಿಸ್ಟಿವಿಟಿ ಲೈಸ್ ಬಿಟ್ವೀನ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ಇದಿಷ್ಟು ರೆಸಿಸ್ಟಿವಿಟಿಗೆ ಸಂಬಂಧಪಟ್ಟಂತೆ ಮಾತುಗಳು. ಸೊ ರೆಸಿಸ್ಟಿವಿಟಿ ಅನ್ನೋದು ಲೆಂತ್ಗಾಗಲಿ ಏರಿಯಾಗಾಗಲಿ ಸಂಬಂಧಪಟ್ಟಿಲ್ಲ. ಈ ಒಂದು ದೇ ಆರ್ ದೇರ್ ಇನ್ ದಿ ಫಾರ್ಮುಲಾ.
Okay, next I told you in the beginning there are 5 parameters. Type of the material ಆಯಿತು, impurity ಹೇಳಿದೆ, ಲೆಂತ್ ಹೇಳಿದೆ, ಏರಿಯಾ ಹೇಳಿದೆ, ಕೊನೆಯದಾಗಿ ಟೆಂಪರೇಚರ್. ಇದು ಬಹಳ ಮುಖ್ಯವಾದಂಥ ಕಾನ್ಸೆಪ್ಟೇನೆ. Explain the effect of temperature on resistance. What happens if temperature increases? ಕೇಳಿಸ್ಕೊಳ್ಳಿ. ಈಗ ನೀವು ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಾ, ಎಲ್ಲ ಡೆಸ್ಕಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ನೀಟಾಗಿ ಸರ್ ಪಾಠ ಮಾಡ್ತಾ ಇದ್ದಾರೆ. ಯು ಆಲ್ ಆರ್ ಸಿಟ್ಟಿಂಗ್ ಇನ್ ಯುವರ್ ರೆಸ್ಪೆಕ್ಟಿವ್ ಪ್ಲೇಸಸ್. ಯಾರೋ ಒಬ್ಬ ಮಾತ್ರ 2 ರೋ ಡೆಸ್ಕ್ಗಳ ಮಧ್ಯೆ ಜಾಗ ಇರುತ್ತಲ್ಲ ಖಾಲಿ, ಅಲ್ಲಿ ಓಡಾಡ್ತಾ ಇದ್ದಾನೆ, ಏನಕ್ಕೋ ಓಡಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸರ್ರೇ ಹೇಳಿರ್ಬೋದು, ನೀವು ಮಾನಿಟರ್ ಮಾಡಪ್ಪ, ಎಲ್ಲ ಟೆಸ್ಟ್ ಕೊಟ್ಟಿದ್ದೀನಿ, ಯಾರಾದರೂ ಕಾಪಿ ಮಾಡ್ತಾರೋ ಸ್ವಲ್ಪ ನೋಡ್ಕೋ ಅಂತ ಹೇಳಿದ್ರು. ಅವನ ಪ್ಯಾಸೇಜ್ ಎಲ್ಲ ಆರಾಮಾಗಿ ಓಡಾಡ್ಕೊಂಡು ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಅವನ ಫ್ಲೋಗೆ ಯಾವ ಅಪೋಸಿಷನ್ ಇರೋದಿಲ್ಲ, ಯಾಕಂದ್ರೆ ಪ್ಯಾಸೇಜ್ ಕ್ಲಿಯರ್ ಆಗಿರುತ್ತೆ. ಸೊ ನಾವು ದೇರ್ ಇಸ್ ನೋ ಅಪೋಸಿಷನ್ ಟು ಹಿಮ್. ಯಾರು ತೊಂದರೆ ಕೊಡ್ತಾ ಇಲ್ಲ, ನೀಟಾಗಿ ಹೋಗ್ತಾನೆ ಬರ್ತಾನೆ. ಸಪೋಸ್ ಏನೋ ಒಂದು ಕಾರಣಕ್ಕೆ ನೀವೆಲ್ಲ ಎದ್ದು ಬಿಡ್ರಿ, ಎದ್ದು ಅಡ್ಡ ಬರ್ತಾ ಇದ್ದೀರಾ ಅವನಿಗೆ. ಈ ಡೆಸ್ಕಲ್ಲಿರೋನು ಬಂದು ಆ ಕಡೆ ಇರೋನು ಬಂದ ಎಲ್ಲ ಬಂದು ಅಡ್ಡ ಕೊಡ್ತಾ ಇದ್ದಾರೆ ಅವನಿಗೆ. ಅಥವಾ ಓಡಾಡ್ಬೇಕಾದ್ರೆ ಹಿಂಗೆ ಕಾಲು ಅಡ್ಡ ಇಟ್ಟರು, ಅಥವಾ ಒಂದು ಬುಕ್ಕನ್ನು ಇಟ್ಟರು, ಅಥವಾ ಬ್ಯಾಗನ್ನು ಇಟ್ಟರು, ಅಥವಾ ನಿಮ್ದು ಕ್ರಿಕೆಟ್ ಬ್ಯಾಟನ್ನು ಇಟ್ಟರು, ಏನೋ ಕ್ರಿಕೆಟ್ ಆಟ ಇತ್ತು ಅಥವಾ ತಂದಿದ್ದೀರಾ ಕ್ರಿಕೆಟ್ ಸೆಟ್ಟನ್ನು ಅಡ್ಡ ಇಟ್ಟಿದ್ದೀರಾ. ಎಡುತ್ತಾನೆ ಅಲ್ವಾ ಅವನು? ಎಡುದಾಗ ಫ್ಲೋ ಮೂವ್ಮೆಂಟ್ ಈಸಿ ಆಗುತ್ತಾ? ಇಲ್ಲ, ಪ್ರಾಬ್ಲಮ್ ಆಗುತ್ತೆ. ಈ ಕೆನಾಟ್ ಮೂವ್ ಸೋ ಈಸಿಲಿ. ನೌ ದೇರ್ ಈಸ್ ಅನ್ ಅಪೋಸಿಷನ್ ಇನ್ಕ್ರೀಸ್ಡ್. ಯಾಕೆ ಇನ್ಕ್ರೀಸ್ ಆಯಿತು? ಬಿಕಾಸ್ ಯು ಪೀಪಲ್ ಸ್ಟಾರ್ಟೆಡ್ ಕಮಿಂಗ್ ಇನ್ ಹಿಸ್ ಪಾತ್. ಅವನು ನಡ್ಕೊಂಬರ್ತಿಕ್ಕಂಥ ದಾರಿನಲ್ಲಿ ನೀವು ಅಡ್ಡ ಬಂದ್ರಿ. ಅದೇ ಥರನೇ ಇಲ್ಲಿ ಕೂಡ ಇದೇ ಕಂಡಕ್ಟರ್ನ ತಗೊಳ್ಳೋಣ. ನೋಡಿ, ಕಂಡಕ್ಟರ್ನಲ್ಲಿ ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ನೆಕ್ಸ್ಟ್ ಇಲ್ಲೊಂದು ಆಟಮ್ ಇದೆ. ಈಗ ಒಂದು ಎಲೆಕ್ಟ್ರಾನ್ ಹಿಂಗೆ ಹೋಗ್ತಾ ಇತ್ತು, ಅದ್ರ ಕೊಲಿಷನ್ ಇಲ್ಲಿ ಆಗಬೇಕಾಗಿತ್ತು. ಫಾರ್ ಸಮ್ ರೀಸನ್ ಈ ಆಟಮ್ ಅಡ್ಡ ಬಂದ್ಬಿಡ್ತಪ್ಪ. ಅಂದರೆ ಎಲೆಕ್ಟ್ರಾನ್ ಹೋಗ್ತಾ ಇತ್ತು, ಆಟಮ್ ಥಟ್ ಅಂತ ಅಡ್ಡ ಬಂದ್ಬಿಡ್ತು. ಅವಾಗ ಇಲ್ಲೇ ಕೊಲಿಷನ್ ಆಯ್ತಲ್ವಾ? ಅಂದರೆ ಅವ್ನು ನಡ್ಕೊಂಡು ಹೋಗ್ತಿರೋನಿಗೆ ಅಡ್ಡಗಾಲು ಕೊಟ್ಟಂಗೆ ಆಗಲಿಲ್ವಾ? ಅಂದರೆ ಅಪೋಸಿಷನ್ ಜಾಸ್ತಿ ಆಯ್ತಲ್ವಾ? ಎಸ್. ಈಗ ಪ್ರಶ್ನೆ ಬಂದು, ಈ ಆಟಮ್ ಯಾಕೆ ಕೆಳಗಡೆ ಬಂತು? ಯಾರು ಅದನ್ನು ತಳ್ಳಿದ್ದು? ಯಾರು ಅಲ್ಲ, ನೀವು ಇದನ್ನು ಬಿಸಿ ಮಾಡಿದ್ರಿ, ಹೀಟ್ ಮಾಡಿದಾಗ ಆಟಮ್ಗಳೆಲ್ಲ ವೈಬ್ರೇಟ್ ಆಗ್ಲಿಕ್ಕೆ ಶುರುವಾದವು. ಯಾವಾಗ ವೈಬ್ರೇಟ್ ಆಗ್ಲಿಕ್ಕೆ ಶುರುವಾದವು, ಈ ಎಲೆಕ್ಟ್ರಾನಿನ ದಾರಿಗೆ ಅಡ್ಡ ಬರ್ಲಿಕ್ಕೆ ಶುರುವಾಯಿತು. ಅಂದರೆ ಆಸ್ ಅ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಗೊತ್ತಾಯ್ತಲ್ವಾ? ಸೊ ನಾರ್ಮಲಿ ಸುಮ್ಮನೆ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಅಂತ ಹೇಳ್ಬಿಡ್ತೀವಿ. ಬಟ್ ನನ್ನ ಉದ್ದೇಶ ನಿಜವಾದ ಫಿಸಿಕ್ಸ್ ಅನ್ನು ಕಲಿಬೇಕು. ಯಾಕೆ? ಇದನ್ನ ಯಾವಾಗಲೂ ನಾನು ಹೇಳ್ತೀನಿ, ಯಾಕೆ ಪ್ರಶ್ನೆ ಮಾಡಬೇಕು ನೀವು. ಟೆಂಪರೇಚರ್ ಜಾಸ್ತಿ ಮಾಡಿದರೆ ರೆಸಿಸ್ಟೆನ್ಸ್ ಯಾಕೆ ಜಾಸ್ತಿ ಆಗಬೇಕು? ಕಾರಣ ಏನು? ಇಲ್ಲಿದೆ ನೋಡಿ ಕಾರಣ. ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಆಟಮ್ಸ್ಗಳಿಗೆ ಎನರ್ಜಿ ಬಂದ್ಬಿಡುತ್ತೆ, ಆಯಿತಾ? ಅವುಗಳಿಗೆ ಏನೋ ಒಂಥರ ಹೊಸ ಎನರ್ಜಿ ಬಂದ್ಬಿಡುತ್ತೆ. ದೆ ಸ್ಟಾರ್ಟ್ ಡ್ಯಾನ್ಸಿಂಗ್, ಕುಣಿಲಿಕ್ಕೆ ಶುರು ಮಾಡ್ತವೆ. ಯಾವಾಗ ಆಟಮ್ಗಳು ಕುಣಿಲಿಕ್ಕೆ, ವೈಬ್ರೇಟ್ ಆಗಲಿಕ್ಕೆ ಶುರು ಮಾಡ್ತವೋ, ಎಲೆಕ್ಟ್ರಾನ್ಸ್ ದಾರಿಗೆ ಅಡ್ಡ ಬಂದ್ಬಿಡ್ತವೆ. ಅವಾಗ ಎಲೆಕ್ಟ್ರಾನ್ಸ್ ಅಂದರೆ ಚಾರ್ಜಸ್ ಕೆನಾಟ್ ಫ್ಲೋ ಈಸಿಲಿ. ಸೊ ಆಸ್ ಅ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ resistance is directly proportional to temperature. So ಇಲ್ಲಿ ಸ್ಮಾಲ್ ಟಿ ಬರ್ಕೋತೀನಿ, ಕ್ಯಾಪಿಟಲ್ ಟಿ ಬರೆದ್ರೆ ಅದು ಕೆಲ್ವಿನ್ ಸ್ಕೇಲು, ಸ್ಮಾಲ್ ಟಿ ಬರೆದ್ರೆ ಸೆಂಟಿಗ್ರೇಡ್ ಸ್ಕೇಲ್. ಫಸ್ಟ್ ಪಿ ಸಿ ನಲ್ಲಿ ಓದಿದ್ದೀರಾ ನೀವು. ಅಂಡ್ ವಿ ಕ್ಯಾನ್ ಶೋ ದಟ್ ರೆಸಿಸ್ಟೆನ್ಸ್ ಅಟ್ ಎನಿ ಟೆಂಪರೇಚರ್ ಈಸ್ ಈಕ್ವಲ್ ಟು resistance at 0 degree temperature into 1 plus alpha into T. ಏನು ಸರ್ ಇದು? ಆಲ್ಫಾ ಅನ್ನೋದು ಒಂದು ಕಾನ್ಸ್ಟೆಂಟ್. ಅದನ್ನು ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್, ಶಾರ್ಟ್ ಫಾರ್ಮ್ TCR ಅಂತ ಬರೆದಿದ್ದೀನಿ. ನೀವು ಅದನ್ನು ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಓದ್ಕೋಬೇಕು. ಮಕ್ಕಳೇ ಕೇಳಿಸ್ಕೊಳ್ಳಿ, ಇಲ್ಲಿ ಆಲ್ಫಾ ಅನ್ನೋದಿದೆಯಲ್ಲ, ಇಟ್ ಈಸ್ ಕ್ವೈಟ್ ಇಂಪಾರ್ಟೆಂಟ್ ಇನ್ ಡಿಸೈಡಿಂಗ್ ದ ರೆಸಿಸ್ಟರ್ಸ್. ಸ್ಟ್ಯಾಂಡರ್ಡ್ ರೆಸಿಸ್ಟರ್ ಡಿಸೈಡ್ ಮಾಡ್ಬೇಕಾದ್ರೆ ಆಲ್ಫಾ ವ್ಯಾಲ್ಯೂ ಕಡೆ ನಾವು ನೋಡಬೇಕು. As temperature increases, resistance increases. Why? I already explained. Because of the thermal vibrations. ಆಟಮ್ಗಳು ಕುಣಿಲಿಕ್ಕೆ ಶುರು ಮಾಡಿದ್ರಿಂದ ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು. ಹಾಗಾದ್ರೆ ರಿಲೇಷನ್ ಏನು? ಇಲ್ಲಿದೆ, R proportional to T. R is equal to R0 into 1 plus alpha T ಅಂತ ಪ್ರೂವ್ ಮಾಡ್ಬೋದು. Where alpha is nothing but temperature coefficient of resistance. And its SI unit is per degree Celsius or per Kelvin. ಡಿಗ್ರಿ ಕೆಲ್ವಿನ್ ಅಂತ ಹೇಳಬಾರ್ದು. ಕೆಲ್ವಿನ್ ಆದರೂ ಬಳಸಿ, ಸೆಲ್ಸಿಯಸ್ ಆದರೂ ಬಳಸಿ, ಯಾವುದು ಬರೆದ್ರೂ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ, ಆಯಿತಾ? ಆದರೆ ಪರ್ ಅಂತ ಆದರೆ ಡಿವೈಡೆಡ್ ಬೈ ಅಂತ ಇರಬೇಕು. ಆಲ್ಫಾ ವ್ಯಾಲ್ಯೂ ಬಂತು. ಈ ಆಲ್ಫಾ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಹಾಗೆ ನಾನು ರೋ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ನೋ, ಐ ವಿಲ್ ಫೋಕಸ್ ನೌ ಆನ್ ಆಲ್ಫಾ.
ಸೊ ನೋಡಿ ಸ್ವಲ್ಪನೇ ಮುಂದೆ ಹೋಗ್ತಾ ಇದ್ದೀವಿ. ಐ ಸ್ಟಾರ್ಟೆಡ್ ವಿತ್ ರೆಸಿಸ್ಟೆನ್ಸ್ ಆ್ಯಂಡ್ ದೆನ್ ರೆಸಿಸ್ಟಿವಿಟಿ. ನೋ ಐ ಆಮ್ ಅಟ್ ಆಲ್ಫಾ, ದಟ್ ಈಸ್ TCR, ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್. ಆಲ್ಫಾ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಆಲ್ಫಾ ಅನ್ನೋದು ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಕೂಡ ಇರಬಹುದು. ಇಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ಇಟ್ ಕ್ಯಾನ್ ಬಿ ನೆಗೆಟಿವ್ ಆಲ್ಸೋ. What is the meaning of positive alpha, negative alpha? So when TCR is positive, when TCR is negative. ಪಾಸಿಟಿವ್ ಅಂತಂದು ಯಾವಾಗ ಹೇಳ್ತೀವಿ ಅಂದರೆ, ಇಫ್ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ದಟ್ ಮೀನ್ಸ್ ಇಫ್ R is proportional to T, then alpha is positive. This is what I explained so far. ಅಂದರೆ ರೆಸಿಸ್ಟೆನ್ಸು ಟೆಂಪರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದರೆ ಮಾತ್ರ ಆಲ್ಫಾ ಪಾಸಿಟಿವ್. ಸರ್ ಹಾಗಾದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರೋ ಚಾನ್ಸಸ್ ಇದೆಯಾ? ಎಸ್, ಇಟ್ ಈಸ್ ದೇರ್. ಇಷ್ಟೊತ್ತು ನಾನು ಹೇಳ್ತಿದ್ದು ಕಂಡಕ್ಟರ್ಸ್ಗೆ ಮಾತ್ರ, ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ಗೆ ಮಾತ್ರ. ಸೆಮಿ ಕಂಡಕ್ಟರ್ಸ್ ಅಂತ ಬಂದಾಗ ಇಟ್ ಈಸ್ ಕ್ವೈಟ್ ಆಪೋಸಿಟ್. ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಡಿಕ್ರೀಸಸ್. ದಟ್ ಮೀನ್ಸ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ. ಅಂಥ ಕೇಸಲ್ಲಿ ಆಲ್ಫಾ ಈಸ್ ನೆಗೆಟಿವ್. ಗೊತ್ತಾಗ್ತಾ ಇದೆಯಾ? ಸೊ ಆಲ್ಫಾ ಮೇ ಬಿ ಪಾಸಿಟಿವ್, ಮೇ ಬಿ ನೆಗೆಟಿವ್. Actually, for conductors alpha is positive, for semiconductors alpha is negative. If you plot the graph of alpha versus T, sorry, not alpha versus T, resistance versus T, in case of conductor you will get a curve like this, straight line. At 0 degree centigrade still there is some resistance, that is R0. ಆಯ್ತಾ? ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ದಿಸ್ ಈಸ್ ಫಾರ್ ಕಂಡಕ್ಟರ್ ಆ್ಯಂಡ್ ಫಾರ್ ದಿಸ್ ಟೈಪ್ ಆಫ್ ಕರ್ವ್ ಆಲ್ಫಾ ಈಸ್ ಪಾಸಿಟಿವ್. In some cases, resistance is inversely proportional, so as temperature increases, it is decreasing. This is normally in the case of semiconductors, and for such materials, alpha is negative. Okay, so these are all graphs are all very important. ಇದನ್ನು ನಾವು 2 ಮಾರ್ಕ್ಸ್ಗೂ ಎಕ್ಸ್ಪೆಕ್ಟ್ ಮಾಡ್ಬೋದು, CET ನಲ್ಲಿ ಅಥವಾ ನೀಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಡಿಕ್ರೀಸಿಂಗ್ ಇದ್ದರೆ ಅದು ಸೆಮಿ ಕಂಡಕ್ಟರ್, ಇನ್ಕ್ರೀಸಿಂಗ್ ಇದ್ದರೆ ಅದು ಕಂಡಕ್ಟರ್. ಗೊತ್ತಾಯ್ತಲ್ವಾ? ಈಗ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ಅಂತ ಹೇಳಿದೆ. ಈಗ ಆಲ್ಫಾ ಬಗ್ಗೆ ಇನ್ನೊಂದು 2 ಇನ್ಫಾರ್ಮೇಷನ್ ಅನ್ನು ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಆಲ್ಫಾ ಅನ್ನೋದು ನಾನು ಹೇಳ್ದಂಗೆ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್. ಈ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ, ಅಂದರೆ ಆಲ್ಫಾ ಜಾಸ್ತಿ ಇದ್ದರೆ, ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ಜಾಸ್ತಿ ಮೋರ್ ಅಂತ. ಇಟ್ ಇನ್ಕ್ರೀಸಸ್ ಬೈ ಲಾರ್ಜರ್ ಅಮೌಂಟ್ ಅಂತ. ಆಲ್ಫಾ ಕಡಿಮೆ ಇದ್ದರೆ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಬೈ ಸ್ಮಾಲರ್ ಅಮೌಂಟ್ ಅಂತ. ಆ್ಯಕ್ಚುಲಿ ನಾವು ಒಂದು ಸರ್ಕ್ಯೂಟನ್ನು ಡಿಸೈನ್ ಮಾಡಿದಾಗ ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂಸನ್ನು ಹಾಕ್ಕೋಬೇಕು. ಈಗ ಬಲ್ಪ್ ಇದೆ, ಬಲ್ಪಲ್ಲಿ ನಾವು ವಯರನ್ನು ಯೂಸ್ ಮಾಡ್ತೀವಲ್ಲ, ಹೇಳಿ ಕೇಳಿ ನಾವು ಕರೆಂಟ್ ಪಾಸ್ ಮಾಡಿದಾಗ ವಯರ್ ಹೀಟ್ ಅಪ್ ಆಗುತ್ತೆ. ಹೀಟ್ ಅಪ್ ಆದಾಗ ಅದರ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಇದ್ರ ಪ್ರಕಾರ, ಆಯಿತಾ? ಬಟ್ ನನಗೆ ಅದು ತುಂಬ ಜಾಸ್ತಿ ಆಗಬಾರ್ದು. ತುಂಬ ಜಾಸ್ತಿ ಆಗಬಾರ್ದು ಅಂದರೆ ಐ ಮಸ್ಟ್ ಚೂಸ್ ಅ ಸೂಟಬಲ್ ಮೆಟೀರಿಯಲ್. ಆಲ್ಫಾ ವ್ಯಾಲ್ಯೂ ಕಡಿಮೆ ಇರಬೇಕು. ಸೊ ಇಫ್ ಆಲ್ಫಾ ಈಸ್ ಲೆಸ್, ಇಫ್ ಆಲ್ಫಾ ಈಸ್ ವೆರಿ ಸ್ಮಾಲ್, ರೆಸಿಸ್ಟೆನ್ಸ್ ಆಲ್ಮೋಸ್ಟ್ ರಿಮೇನ್ಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಆದರೂ ಕೂಡ ಅಂಥ ಹೇಳ್ಕೊಳ್ಳೋವಂಥ ಚೇಂಜಸ್ ಏನು ಆಗಲ್ಲ. ಹಾಗಾಗಿ ಸರ್ಕ್ಯೂಟಲ್ಲಿ ಹರಿಯೋ ಕರೆಂಟ್ ಹಾಗೆ ಇರುತ್ತೆ. ನೋಡಿ, ಸರ್ಕ್ಯೂಟಲ್ಲಿ ಹರಿಯೋ ಕರೆಂಟನ್ನು ನಾವು I = V/R ಅಂತ ಬರಿತೀವಿ. ಇದನ್ನೆಲ್ಲ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. V ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಮಾಡಿದ್ದೀವಿ. R ಕೂಡ ಕಾನ್ಸ್ಟೆಂಟ್ ಇರಬೇಕು. ಆವಾಗ ಸರ್ಕ್ಯೂಟಲ್ಲಿ ಹರಿಯೋ ಕರೆಂಟು ಕಾನ್ಸ್ಟೆಂಟ್ ಇರುತ್ತೆ. ಇವಾಗ ಇದೇ ಸರ್ಕ್ಯೂಟ್, ಇಲ್ಲೊಂದು ಬಲ್ಬ್ ಹಾಕಿದ್ದೀನಿ, ಇದನ್ನು ತೊಗೊಂಬಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಪ್ಪ. ಈ ಕರೆಂಟ್ ಕಾನ್ಸ್ಟೆಂಟ್ ಆಗಿದ್ದರೆ ಅವಾಗ ಗ್ಲೋ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ಕರೆಂಟ್ ಕಡಿಮೆ ಆದರೆ ಬಲ್ಬು ಡಿಮ್ ಆಗುತ್ತೆ, ಕರೆಂಟ್ ಜಾಸ್ತಿ ಆದರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಅಂದರೆ ಕರೆಂಟ್ ವೇರಿ ಆದರೆ ಬಲ್ಬು ಫ್ಲಿಕ್ಕರ್ ಆಗುತ್ತೆ ಅಲ್ವಾ? ಕಡಿಮೆ ಜಾಸ್ತಿ ಡಿಮ್ ಅಂಡ್ ಡಿಪ್ ಆಗುತ್ತೆ. ಹಂಗೆ ಆಗಬಾರ್ದು ಅಂದರೆ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇರಬೇಕು. ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇರಬೇಕು ಅಂದರೆ ಅದರ ಆಲ್ಫಾ ವ್ಯಾಲ್ಯೂ ತುಂಬ ಕಡಿಮೆ ಇರಬೇಕು. ಸೊ ಅಂಥ ಮೆಟೀರಿಯಲ್ಸನ್ನು ನಾವು ಚೂಸ್ ಮಾಡ್ತೀವಿ. ಆಮೇಲೆ ಈಗ ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಫಿಸಿಕ್ಸ್ ಲ್ಯಾಬಲ್ಲಿ ರೆಸಿಸ್ಟೆನ್ಸ್ ಬಾಕ್ಸ್ ಅಂತ ಕೊಡ್ತಾರೆ, ಪೆಟ್ಟಿಗೆ ಥರ ಇರುತ್ತೆ ಅದು, ಆಯಿತಾ? ಅದರಲ್ಲಿ ಕೀಗಳು ಇರ್ತವೆ, ಹಿಂಗೆ ಕಿತ್ಬಿಟ್ಟು ಅಥವಾ ಹಾಕ್ಬಿಟ್ಟು ರೆಸಿಸ್ಟೆನ್ಸನ್ನು ವೇರಿ ಮಾಡ್ತೀವಿ
ಅದರ ವಯರ್ ವೂಂಡ್ ರೆಸಿಸ್ಟರ್ ಅಂತ ಕರೀತಾರೆ. ಒಳಗಡೆಗೆ ವಯರ್ಸ್ ಹಾಕಿರ್ತಾರೆ. ಎಂಥ ವಯರ್ ಅಂದರೆ ಮ್ಯಾಂಗನಿನ್ ಅಂಡ್ ನಿಕ್ರೋಮ್ ಅಂತ. ಮ್ಯಾಂಗನಿನ್ ಅಂಡ್ ನಿಕ್ರೋಮ್ ಅನ್ನೋದು ಸಿಂಗಲ್ ಮೆಟೀರಿಯಲ್ ಅಲ್ಲ, ಅವು ಅಲಾಯ್ಸ್ ಚೂಸ್ ಮಾಡಿ ಸೂಟಬಲ್ ಮೆಟೀರಿಯಲ್ ಅನ್ನು ಚೂಸ್ ಮಾಡಿ ಅವನ್ನ ಡಿಸೈನ್ ಮಾಡಿರ್ತಾರೆ, ಮ್ಯಾಂಗನಿನ್ ಆ್ಯಂಡ್ ನೈಕ್ರೋಮ್ ಅಂತ. ಆ ಮೆಟೀರಿಯಲ್ಲಿನ ರೆಸಿಸ್ಟೆನ್ಸ್ ಅಂಥ ವೇರಿಯೇಷನ್ ಆಗಲ್ಲ, ಬಿಕಾಸ್ ಫಾರ್ ದೆಮ್ ಆಲ್ಫಾ ಈಸ್ ವೆರಿ ಸ್ಮಾಲ್. ಸೊ ವೈ ಮ್ಯಾಂಗನಿನ್ ಈಸ್ ಯೂಸ್ಡ್ ಇನ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್? ಬಿಕಾಸ್ its alpha value is very small. While doing the experiment, even if I pass more current, resistance will not get heated up, resistance will not change. So alpha is therefore very small, therefore I go for manganese and nichrome. ಗೊತ್ತಾಯ್ತಲ್ವಾ? ಸೊ ಇದಿಷ್ಟು ಆಲ್ಫಾಗೆ ಸಂಬಂಧಪಟ್ಟಂಗೆ. ಸೊ ರೆಸಿಸ್ಟಿವಿಟಿ ಆಯಿತು, ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಯಿತು, ರೋ ಆಯಿತು, ಆಲ್ಫಾ ಆಯಿತು. ಇನ್ನು ಕೊನೆಯದಾಗಿ ರೆಸಿಸ್ಟಿವಿಟಿ ಅನ್ನೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ರೆಸಿಸ್ಟೆನ್ಸ್ ಅನ್ನೋದು 5 ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದೆ. ಟೈಪ್ ಆಫ್ ದ ಮೆಟೀರಿಯಲ್, ಅಲಾಯ್, ಲೆಂತ್, ಏರಿಯಾ, ಟೆಂಪರೇಚರ್. ರೆಸಿಸ್ಟಿವಿಟಿ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ 4 ಪ್ಯಾರಾಮೀಟರ್ಸ್. ಆಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಇವನ್ ಆನ್ ದ ಮೆಟೀರಿಯಲ್ ಆಲ್ಸೋ. ಸರಿ, 3 ಪ್ಯಾರಾಮೀಟರ್ಸ್ ಯಾವ್ಯಾವುದಪ್ಪ ಅಂತಂದ್ರೆ, ಟೈಪ್ ಆಫ್ ದ ಮೆಟೀರಿಯಲ್, ಕಂಡಕ್ಟರ್ಗೆ ತುಂಬ ಕಡಿಮೆ, ಇನ್ಸುಲೇಟರ್ಸ್ಗೆ ತುಂಬ ಜಾಸ್ತಿ. ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಡಿಪೆಂಡ್ಸ್ ಅಪಾನ್ ದ ಇಂಪ್ಯೂರಿಟಿ, ಬಟ್ ನಾಟ್ ಆನ್ ದ ಲೆಂತ್ ಅಂಡ್ ಏರಿಯಾ. ಸೊ ಈ 3ರ ಮೇಲೆ ಡಿಪೆಂಡ್ ಆಗಿದೆ. ನೆನ್ಪಿಟ್ಕೊಳ್ಳಿ, ರೆಸಿಸ್ಟಿವಿಟಿ ಆಫ್ ಎನ್ ಅಲಾಯ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ರೆಸಿಸ್ಟಿವಿಟಿ ಆಫ್ ಎ ಪ್ಯೂರ್ ಮೆಟಲ್. ಸೊ ಇವೆಲ್ಲ CETಗೆ ಬರ್ತಕ್ಕಂಥ ಪಾಯಿಂಟ್ಗಳು. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತೀನಿ. ಉಳಿದಿದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಗೋತೀನಿ. ದಯವಿಟ್ಟು ನನ್ನ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.